ವಿದ್ಯಾರ್ಥಿಗಳೇ, ನಾವು ಮೂರನೇ ಅಧ್ಯಾಯವನ್ನು ಈಗ ಕಲಿಯುವ ಯೂನಿಟ್ 3. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಥರ್ಡ್ ಯೂನಿಟ್, ಹ್ಯೂಮನ್ ಎಕಾನಮಿಕ್ ಆಕ್ಟಿವಿಟೀಸ್, ಮಾನವನ ಆರ್ಥಿಕ ಚಟುವಟಿಕೆಗಳು. ನಾವು ಈಗಾಗಲೇ ಮಾನವ ಭೂಗೋಳಶಾಸ್ತ್ರದಲ್ಲಿ ಕಲಿತಿದ್ದೇವೆ. ಮಾನವನ ಚಟುವಟಿಕೆಗಳ ಅಧ್ಯಯನ, ಮಾನವನ ಜೀವನದ ಬಗ್ಗೆ ಅಧ್ಯಯನ. ಈಗ ಮಾನವನ ಆರ್ಥಿಕ ಚಟುವಟಿಕೆಗಳೆಂದರೆ ಏನು? ಯಾವುದೇ ಮನುಷ್ಯನಿಗೂ ಅವನ ಜೀವನ ನಡೆಯಬೇಕು ಅಂದರೆ ಅವನಿಗೆ ಒಂದು ಉದ್ಯೋಗ ನಡೀಬೇಕಾಗ್ತದೆ, ಅವನಿಗೆ ಹಣಕಾಸಿನ ಅಗತ್ಯ ಇರ್ತದೆ. ಅವನ ಅಗತ್ಯಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಆರ್ಥಿಕತೆ ಬೇಕು. ಮನಿ, ಎಕಾನಮಿ, ಮಾನಿಟರಿ, ಅದಕ್ಕೆ ಒಂದಿಷ್ಟು ಆದ ಉದ್ಯೋಗಗಳನ್ನು ಮಾಡ್ತಾರೆ. ಎಕಾನಮಿಕ್ ಆಕ್ಟಿವಿಟೀಸ್ ಅಂದರೆ ಆಕ್ಯುಪೇಷನ್ಸ್, ಉದ್ಯೋಗಗಳು. ಹಾಗಿದ್ರೆ ನಾವು ಇದನ್ನು ಹೇಗೆ ಡಿಫೈನ್ ಮಾಡಬಹುದು? ಮನುಷ್ಯನಿಗೆ ಒಂದಿಷ್ಟು ಮೂಲಭೂತ ಅವಶ್ಯಕತೆಗಳಿವೆ. ಆಹಾರ, ಬಟ್ಟೆ, ವಸತಿ, ಮೂಲಭೂತ ಅವಶ್ಯಕತೆ, ಫಂಡಮೆಂಟಲ್ ನೀಡ್ಸ್. ಫುಡ್, ಡ್ರೆಸ್, ಶೆಲ್ಟರ್, ಇವುಗಳನ್ನು ಪೂರೈಸಿಕೊಳ್ಬೇಕಲ್ಲ, ಅದಕ್ಕೆ ಒಂದಿಷ್ಟು ಉದ್ಯೋಗವನ್ನು ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅವಶ್ಯಕತೆಗಳು ಹೆಚ್ಚಾಗಿದೆ. ಕೇವಲ ಆಹಾರ, ಬಟ್ಟೆ, ವಸತಿಗೆ ಇಷ್ಟಕ್ಕೆ ಮನುಷ್ಯನ ಅವಶ್ಯಕತೆ ಇವತ್ತು ಸೀಮಿತವಾಗಿಲ್ಲ. ಅನೇಕ ಬಗೆಯ ಅವಶ್ಯಕತೆಗಳು ಹೆಚ್ಚಾಗಿವೆ. ನಾಗರಿಕತೆ ವಿಕಸನಗೊಂಡ ಹಾಗೆ, ಆಧುನಿಕತೆ ಬಂದ ಹಾಗೆ, ವಿಜ್ಞಾನ ತಂತ್ರಜ್ಞಾನ ಬಂದ ಹಾಗೆ ನಮ್ಮ ಅಗತ್ಯಗಳ ಪಟ್ಟಿ ದೀರ್ಘ ಆಗಿದೆ, ಉದ್ದಾಗಿದೆ. ಹ್ಯೂಮನ್ ನೀಡ್ಸ್ ಆರ್ ಮೋರ್, ದೇ ಆರ್ ಗ್ರೋಯಿಂಗ್ ಡೇ ಬೈ ಡೇ. ಬೇಡಿಕೆ ಪಟ್ಟಿ ದಿವಸಕ್ಕೆ ಹೋದಾಗೆ ಬೆಳೀತಾ ಇದೆ. ಅದಕ್ಕೆ ಏನು ಮಾಡೋದು? ಆ ಅಗತ್ಯಗಳನ್ನು ಪೂರೈಸಿಕೊಳ್ಬೇಕಲ್ಲ. ಎಲ್ಲಿಂದ ಪೂರೈಸಿಕೊಳ್ಳೋದು? ನಾವು ಏನೇನು ಪಡೆಯುತ್ತಿದ್ರು ಭೂಮಿಯಿಂದ ಪಡಿಬೇಕು, ನಿಸರ್ಗದಿಂದ ಪಡಿಬೇಕು, ನೇಚರಿಂದ ಪಡಿಬೇಕು. ಅದಕ್ಕೆ ಏನಾದರೂ ಒಂದು ಆಕ್ಟಿವಿಟೀಸ್ ಮಾಡಬೇಕು. ಯಾವುದು ತನ್ನಿಂದಾನೇ ಬರುವುದಿಲ್ಲ. ಕ್ರಿಯಾಶೀಲತೆ, ಏನಾದರೂ ಆಕ್ಟಿವಿಟೀಸು, ದುಡಿಮೆ ಬೇಕಾಗ್ತದೆ. ಅದನ್ನೇ ಎಕಾನಮಿಕ್ ಆಕ್ಟಿವಿಟೀಸ್, ಆಕ್ಯುಪೇಷನ್ಸ್ ಅಂತ ಕರೀತಾರೆ. ಯಾವ ರೀತಿ ನಾವು ಡಿಫೈನ್ ಮಾಡಬಹುದು? ದ ಆಕ್ಟಿವಿಟೀಸ್ pursued by human beings performed to satisfy their needs of food, clothing, shelter and others are known as economic activities. What is the definition of economic activities? The activities pursued by human beings performed to satisfy their needs of food, clothing, shelter and others are known as economic activities. Nature has provided many resources to human beings. Nature has provided many natural resources to human beings. They have to be used properly to various requirements of human beings. The natural resources must be utilized in the proper way to meet the needs of the human being, to fulfill the wants of human beings, the basic needs. He has to work. Man has to work and get the fulfillment of needs, which are called as occupations. ಮನುಷ್ಯನ ಅವಶ್ಯಕತೆಗಳನ್ನು ನಿಸರ್ಗದಿಂದ ಪೂರೈಸಿಕೊಳ್ಳಬೇಕು. ಅನೇಕ ನೈಸರ್ಗಿಕ ಸಂಪನ್ಮೂಲಗಳಿವೆ, ಭೌಗೋಳಿಕ ಸಂಪನ್ಮೂಲಗಳಿವೆ. ಆ ಸಂಪನ್ಮೂಲಗಳನ್ನು ಪಡೀಬೇಕು ಅಂದರೆ ಅವನು ಒಂದಿಷ್ಟು ಕ್ರಿಯೆಗಳನ್ನು ನಡೆಸಬೇಕು, ಚಟುವಟಿಕೆಯನ್ನು ನಡೆಸಬೇಕು, ಒಂದಿಷ್ಟು ಉದ್ಯೋಗವನ್ನು ನಡೆಸಬೇಕು. ಅದನ್ನೇ ಪ್ರಾಥಮಿಕ ಆರ್ಥಿಕ ಚಟುವಟಿಕೆ, ದ್ವಿತೀಯಕ ಆರ್ಥಿಕ ಚಟುವಟಿಕೆ, ತೃತೀಯಕ ಆರ್ಥಿಕ ಚಟುವಟಿಕೆ ಅಂತ ವಿಂಗಡಿಸ್ತಾರೆ. The economic activities done by human beings is classified into 3 divisions. One is primary economic activities, ಪ್ರಾಥಮಿಕ ಆರ್ಥಿಕ ಚಟುವಟಿಕೆ. Secondary economic activities, ದ್ವಿತೀಯಕ ಆರ್ಥಿಕ ಚಟುವಟಿಕೆ. Tertiary economic activities, ತೃತೀಯಕ ಆರ್ಥಿಕ ಚಟುವಟಿಕೆ. These are the main 3 divisions of humans' common activities.
Nowadays there is the fourth one economic activity, that is quaternary economic activities. ಇತ್ತೀಚಿನ ದಿನಗಳಲ್ಲಿ ಚತುರ್ಥಕ ಆರ್ಥಿಕ ಉದ್ಯೋಗಗಳು ಬಂದಿವೆ. ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅನೇಕ ಉದ್ಯೋಗಗಳು, ಹೊಸ ಹೊಸ ಉದ್ಯೋಗಗಳು ಬಂದಿವೆ, ಸರ್ವಿಸ್ ಸೆಕ್ಟರಲ್ಲಿ ಬಂದಿವೆ. ಅದನ್ನು ಕ್ವಾಟರ್ನರಿ ಎಕಾನಮಿಕ್ ಆಕ್ಟಿವಿಟೀಸ್ ಅಂತ ವರ್ಗೀಕರಿಸ್ತಾರೆ. ವಾಟ್ ಆರ್ ಪ್ರೈಮರಿ ಎಕಾನಮಿಕ್ ಆಕ್ಟಿವಿಟೀಸ್? ಪ್ರಾಥಮಿಕ ಆರ್ಥಿಕ ಚಟುವಟಿಕೆ ಅಂದರೆ ಏನು ಅದನ್ನು ನಾವು ನೋಡೋಣ. ದೀಸ್ ಆಕ್ಟಿವಿಟೀಸ್ which are concerned directly with extraction of natural resources. ನಿಸರ್ಗದಿಂದ ನೇರವಾಗಿ ನಾವು ಏನಾದರೂ ಪಡಿತೇವೋ, ಏನಾದರೂ ಉದ್ಯೋಗದಿಂದ ಪ್ರಾಪ್ತಿ ಆಗ್ತದೋ, ಅದು ಪ್ರಾಥಮಿಕ ಆರ್ಥಿಕ ಚಟುವಟಿಕೆ. ಯಾವ ಆರ್ಥಿಕ ಚಟುವಟಿಕೆಯಿಂದ ನಮಗೆ ನಿಸರ್ಗದಿಂದ ನೇರವಾಗಿ ಲಭ್ಯ ಆಗ್ತದೆ, ನಮ್ಮ ಅವಶ್ಯಕತೆಗಳು, ನಮ್ಮ ಅಗತ್ಯತೆಗಳ ಪೂರೈಕೆ ನೇರವಾಗಿ ನಿಸರ್ಗದಿಂದ ಆದರೆ, if our needs are fulfilled directly by nature, it is called as primary economic activity. The economic activities done by human beings to fulfill his needs directly by nature, by utilization of natural resources, that is called as primary economic activity. ಅದರಲ್ಲಿ ಯಾವುದು ಬಂತು? ಫುಡ್ ಗ್ಯಾದರಿಂಗ್, ಆಹಾರ ಸಂಗ್ರಹಣೆ. ಮನುಷ್ಯನ ಮೂಲಭೂತ ಅವಶ್ಯಕತೆಯಲ್ಲಿ ಆಹಾರವನ್ನು ಪಡೆಯುವುದು, ಫುಡ್ ಗ್ಯಾದರಿಂಗ್. ಹಂಟಿಂಗ್, ಬೇಟೆ. ಹಂಟಿಂಗ್ ಈಸ್ ಓಲ್ಡೆಸ್ಟ್ ಆಕ್ಯುಪೇಷನ್. ಬೇಟೆ ಆಡೋದಿದೆಯಲ್ಲ, ಬಹಳ ಪ್ರಾಚೀನ ಉದ್ಯೋಗ. ಲಂಬರಿಂಗ್, ಅರಣ್ಯಗಾರಿಕೆ, ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸುವುದು. ಅನಿಮಲ್ ರಿಯರಿಂಗ್, ಪ್ರಾಣಿಗಳನ್ನು ಸಾಕುವುದು. ಫಿಶಿಂಗ್, ಮೀನುಗಾರಿಕೆ. ಅಗ್ರಿಕಲ್ಚರ್, ವ್ಯವಸಾಯ ಅಥವಾ ಕೃಷಿ. ಮೈನಿಂಗ್, ಗಣಿಗಾರಿಕೆ. ದೀಸ್ 7 types are main primary economic activities. Food gathering, hunting, lumbering, animal rearing, fishing, agriculture and mining are the major primary economic activities. ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ಪ್ರಧಾನವಾಗಿ ಕಂಡುಬರುವುದು ಯಾವುದು? ಆಹಾರ ಸಂಗ್ರಹಣೆ, ಬೇಟೆಗಾರಿಕೆ, ಅರಣ್ಯಗಾರಿಕೆ, ಪ್ರಾಣಿ ಸಾಕಣೆ, ಮೀನುಗಾರಿಕೆ, ಕೃಷಿ ಮತ್ತು ಗಣಿಗಾರಿಕೆ. ಇವು ನೇರವಾಗಿ ನಿಸರ್ಗದಲ್ಲಿ ನಡೀಬೇಕು. These all activities are directly concerned to nature. You have to get the products from directly nature. ಇಲ್ಲಿ ನಾವು ಏನನ್ನೇ ಉತ್ಪನ್ನ ಪಡೆಯುವುದಿದ್ರು ನಿಸರ್ಗದಿಂದ ಪಡೆಯಬೇಕು. ಏನು ಉತ್ಪನ್ನ ಪಡಿತೇವೆ? ಫುಡ್, ಆಹಾರ. ಫೈಬರ್ಸ್, ನಾರು, ಹತ್ತಿ ಬಟ್ಟೆ ಇರ್ಬೋದು ಅಥವಾ ಇನ್ನಾವುದು ನಾರುಗಳು ಇರ್ಬೋದು. ಟು ಪ್ರಿಪೇರ್ ಇಸ್ ಡ್ರೆಸ್ಸಸ್, ಟು ಪ್ರೊಡ್ಯೂಸ್ ಇಸ್ ಡ್ರೆಸ್. ಟಿಂಬರ್, ಕಟ್ಟಿಗೆ, ಒಲೆಯನ್ನು ಹೊರಿಸಲಿಕ್ಕೆ ಇರ್ಬೋದು, ನೀರನ್ನು ಕಾಯಿಸ್ತಿರೋದಕ್ಕೆ ಇರ್ಬೋದು, ಆಹಾರವನ್ನು ಬೇಯಿಸಲಿಕ್ಕೆ ಇರ್ಬೋದು, ಚಳಿಯನ್ನು ಕಾಯಿಸಲಿಕ್ಕೆ ಇರ್ಬೋದು. ಟಿಂಬರ್. ಅಥವಾ ಮನೆಯನ್ನು ಕಟ್ಟಿಕೊಳ್ಳಲಿಕ್ಕೆ ಇರ್ಬೋದು, ಕಟ್ಟಡ ನಿರ್ಮಾಣ ಇರ್ಬೋದು, ಪೀಠೋಪಕರಣ ನಿರ್ಮಾಣ ಇರ್ಬೋದು. ಟಿಂಬರ್. ಫ್ಯೂಯಲ್, ಇಂಧನಗಳು. ಆನಂತರ ಮಿನರಲ್ಸ್. ಆಲ್ ದೀಸ್ ಪ್ರಾಡಕ್ಟ್ಸ್ ಆರ್ ಅಸೋಸಿಯೇಟೆಡ್ ವಿತ್ ನೇಚರ್. ಅವನ್ನ ಎಲ್ಲಿಂದ ಪಡೆಯುತ್ತೇವೆ ನಾವು? ಈ ಎಲ್ಲ ಉತ್ಪನ್ನಗಳನ್ನು ನಿಸರ್ಗದಿಂದ ಪಡೆಯುತ್ತೇವೆ. we extract all these products from nature. ಅದಕ್ಕಾಗಿ ಅವು ಪ್ರೈಮರಿ ಎಕಾನಮಿಕ್ ಆಕ್ಟಿವಿಟಿ, ಪ್ರಾಥಮಿಕ ಆರ್ಥಿಕ ಚಟುವಟಿಕೆ. ಫಸ್ಟ್ ಒನ್ ಈಸ್ ಫುಡ್ ಗ್ಯಾದರಿಂಗ್, ಆಹಾರ ಸಂಗ್ರಹಣೆ. ಇನ್ ಸಮ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್ ಪೀಪಲ್ ಲೀಡ್ ಎ ಸಿಂಪಲ್ ಲೈಫ್ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಫಾರ್ ದರ್ ಲಿವ್ಲಿಹುಡ್. ಪ್ರಪಂಚದ ಕೆಲವು ಭಾಗದಲ್ಲಿ ಜನರಿದ್ದಾರೆ, ಅವರು ತೀರಾ ಸರಳವಾಗಿ ಬದುಕ್ತಾರೆ. ಅವರ ಅವಶ್ಯಕತೆಗಳು ತೀರಾ ಸೀಮಿತ, ಹೆಚ್ಚಿನ ಬೇಡಿಕೆಗಳಿಲ್ಲ. their wants are limited, their needs are limited. They are living very simply. Their livelihood is very simple. ಜೀವನೋಪಾಯ ಅಂತ ಕರೀತಾರಲ್ಲ, livelihood, it is very simple. ಸರಳವಾದ ಜೀವನ, ಹೆಚ್ಚು ಅವಶ್ಯಕತೆ ಇಲ್ಲ.
ಆಧುನಿಕ ಜೀವನ ಆಡಂಬರದಿಂದ ಕೂಡಿದೆ, ಅವಶ್ಯಕತೆಗಳೇ ಹೆಚ್ಚು. ಈಗಲೂ ಕೂಡ ಪ್ರಪಂಚದ ಕೆಲವು ಭಾಗದಲ್ಲಿ ಸರಳ ಜೀವನ ನಡೆಸುವವರಿದ್ದಾರೆ. ಅವರಿಗೆ ನೇರವಾಗಿ ನಿಸರ್ಗದಿಂದ ಜೀವನ ನಡೀತದೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ಫುಡ್ ಗ್ಯಾದರಿಂಗ್. ಗ್ಯಾದರಿಂಗ್ ಆಫ್ ಪ್ರಾಡಕ್ಟ್ಸ್ ಫ್ರಮ್ ನೇಚರ್ ಟು ಫುಲ್ಫಿಲ್ ದರ್ ನೀಡ್ಸ್ ಲೈಕ್ ಫುಡ್. ಈಗ ಆಹಾರ ಬೇಕು, ಮೂಲಭೂತ ಅವಶ್ಯಕತೆ. ಹಸಿವನ್ನು ನೀಗಿಕೊಳ್ಳೇಬೇಕು. ಹಸಿವಿಗಿಂತ ದೊಡ್ಡ ತ್ರಾಸಿಲ್ಲ, ಹಸಿವಿಗಿಂತ ದೊಡ್ಡ ಕಷ್ಟ ಇನ್ನೊಂದಿಲ್ಲ. ಹಸಿವಿನ ತಡ್ಕೊಳ್ಳಿಕ್ಕಾಗೋದಿಲ್ಲ, ಆಹಾರ ಬೇಕೇ ಬೇಕು. ಆ ನಂತರ ಹಸಿವು ನೀಗಿದ ಮೇಲೆ ಬಟ್ಟೆ ಬೇಕು. ಫಸ್ಟ್ ಒನ್ ಫುಡ್, ಸೆಕೆಂಡ್ ಒನ್ ಇಸ್ ಕ್ಲಾತ್, ಬಟ್ಟೆ. ಆ ನಂತರ ಶೆಲ್ಟರ್, ಮನೆ. ಮೊದಲಿಗೆಲ್ಲ ಗುಡಿಸಲು, ಈಗ ಮನೆ ಆಧುನಿಕತೆ ಬಂದಿದೆ. ಫುಡ್ ಅಂದರೆ ಏನು? ಹಿಂದಿನವರ ಆಹಾರ ಪ್ರಿಮಿಟಿವ್ ಏಜ್, ಏನು ಬುಡಕಟ್ಟು ಶೈಲಿಯ ಜೀವನ ಇತ್ತಲ್ಲ, ನಾಗರಿಕತೆಗಳು ವಿಕಸನ ಆಗುವ ಮೊದಲು ಸರಳವಾದ ಆಹಾರ. ಈಗ ಬಹಳ ವೆರೈಟಿ ಆಫ್ ಫುಡ್ಸ್ ಬಂದಿದೆ. ಆವಾಗ ಹಾಗೆ ಇರಲಿಲ್ಲ, ಸಿಂಪಲ್ ಫುಡ್ಸ್. ಓಲ್ಡೆಸ್ಟ್ ಹ್ಯೂಮನ್ ಆಕ್ಯುಪೇಷನ್ ಈಸ್ ಫುಡ್ ಗ್ಯಾದರಿಂಗ್, ಆಹಾರ ಸಂಗ್ರಹಣೆ ಮಾಡೋದು. There are still few nomadic tribes in the world who collect wild fruits, roots, nuts, leaves and grass for food. ಈಗಲೂ ಕೂಡ ಕೆಲವೊಂದು ಪ್ರಿಮಿಟಿವ್ ಟ್ರೈಬಲ್ ಪೀಪಲ್ ಇದ್ದಾರೆ, ನಾಮ್ಯಾಡಿಕ್ ಹರ್ಡರ್ಸ್ ಅಂತ ಕರೀತಾರೆ. ಈಗಲೂ ಕೂಡ ಅಲೆಮಾರಿ ಬುಡಕಟ್ಟು ಜನಾಂಗದವರಿದ್ದಾರೆ. Primitive tribal people, nomadic herders. Primitive peoples wander from here and there in the forest area. They collect or gather food from the nature. Fruits, nuts, roots and leaves are their food. ಈ ಬುಡಕಟ್ಟು ಜನಾಂಗದವರ ಆಹಾರ ಬಹಳ ಸರಳ. ಗಡ್ಡೆ ಗೆಣಸು, ಸೊಪ್ಪು ಇಂಥದ್ದನ್ನೇ ತಿಂತಾರವರು. ಕಂದಮೂಲ ಫಲಗಳು ಅಂತ ಕರೆದರು. ಅರಣ್ಯದಲ್ಲಿ ಯಥೇಚ್ಛವಾಗಿ ಸಿಗ್ತಿತ್ತು, ಬೇಕಾದಷ್ಟು ಸಿಗ್ತಿತ್ತು. ಕಂದ ಅಂದರೆ ನೀರಿನಲ್ಲಿ ಬೆಳೆಯುವಂಥ ಗಡ್ಡೆ, ಮೂಲ ಅಂದರೆ ನೆಲದಡಿಯಲ್ಲಿ ಆಗುವಂಥ ಗಡ್ಡೆ, ಫಲ ಅಂದರೆ ಮರಕ್ಕೆ ಆಗುವಂಥದ್ದು. ಕಂದ, ಮೂಲ, ಫಲ, ನೀರು, ನೆಲ, ಮರ, ಅಲ್ಲಿಂದಲೇ ಅವರು ಆಹಾರವನ್ನು ಪೂರೈಸಿಕೊಳ್ತದೆ. ಗಡ್ಡೆ ಗೆಣಸು ತಿನ್ನೋದು. ಕೆಲವೊಂದು ಸೊಪ್ಪುಗಳನ್ನು ಅಥವಾ ಎಲೆಗಳನ್ನು ಕೂಡ ಆಹಾರವಾಗಿ ಬಳಸ್ತಾ ಇದ್ದಾರೆ. ಸರಳವಾದ ಆಹಾರ. ಬೇಕಾದಷ್ಟು ಅರಣ್ಯಗಳಿದ್ದು, ಬೇಕಾದಷ್ಟು ಗಿಡ ಮರಗಳಿದ್ದು, ಹಣ್ಣು ಹಂಪಲುಗಳಾಗ್ತಿದ್ವು, ಗಡ್ಡೆ ಗೆಣಸುಗಳು ಯಥೇಚ್ಛವಾಗಿ ಬೆಳೆಯುತ್ತಿದ್ದವು, ಜಲಾಶಯಗಳಲ್ಲಿ ಕಂದಗಳು ಸಿಗ್ತಿದ್ದವು. ಅದನ್ನು ತಿಂದುಕೊಂಡೆ ಅವರು ಬದುಕಿದರು. ಫ್ರೂಟ್ಸ್, ನಟ್ಸ್, ರೂಟ್ಸ್ ಆ್ಯಂಡ್ ಲೀವ್ಸ್ ವೇರ್ ದ ಫುಡ್ ಆಫ್ ಪ್ರಿಮಿಟಿವ್ ಪೀಪಲ್. ಈಗಲೂ ಎಷ್ಟೋ ಬುಡಕಟ್ಟು ಜನಾಂಗದವರಿದ್ದಾರೆ. Still there are number of tribal people who depend upon these primitive foods. ಈ ಮೂಲ ಆಹಾರ ಏನೆಲ್ಲ ಗಡ್ಡೆಗಳು, ಸುಗಂಧ ಮೂಲ ಫಲಗಳು ಈಗಲೂ ತಿಳ್ಕೊಂಡು ಬದುಕೋರಿದ್ದಾರೆ. Still few nomadic tribes in the world depend upon these type of wild foods, roots, nuts and leaves, grass for clothing. ಬಟ್ಟೆ ಏನಿತ್ತು, ಎಷ್ಟೋ ಬುಡಕಟ್ಟಿನಲ್ಲಿ ಬಟ್ಟೆ ಇಲ್ಲ, ಅವರು ನಗ್ನವಾಗಿ ಇರ್ತಿದ್ರು. They are naked. They are not practicing any wearing of the dress. ಬಟ್ಟೆಯನ್ನು ಹಾಕದೇ ಇರುವಂಥ ಜನಾಂಗಗಳು ಎಷ್ಟೋ ಇದ್ದು, ಈಗಲೂ ಕೂಡ ಕೆಲವೊಂದು ಜನಾಂಗಗಳಿವೆ. ಆ ನಂತರ ಸ್ವಲ್ಪ ಬಂದಿದೆ ಡ್ರೆಸ್ ಅವೇರ್ನೆಸ್ ಬಂತು. ಏನಿತ್ತು ಅವರ ಡ್ರೆಸ್? ಸೊಪ್ಪುಗಳನ್ನು ತಗೊಳ್ತಿದ್ರು, ಹುಲ್ಲುಗಳನ್ನು ಕಟ್ಕೊಳ್ತಿದ್ರು. ಸೊಪ್ಪುಗಳನ್ನು ಉಟ್ಕೊಳ್ಳೋದು, ಬೇವಿನ ಉಡುಗೆ, ಸೊಪ್ಪಿನ ಉಡುಗೆ. The grass and leaves were used as dress. ಅದೇ ಅವರ ಉಡುಪಾಗಿತ್ತು. ಹೌಸಸ್, ಮನೆ, ಮನೆಯನ್ನಕ್ಕಿಂತ ಗುಡಿಸಲನ್ನು ಬೆಟರ್. ಮೊದಲಿಗೆ ಅದು ಇಲ್ಲ. ಗುಹೆಯಲ್ಲಿ ವಾಸ ಮಾಡೋದು, ದೊಡ್ಡದಾದ ಮರದ ಪಕ್ಕದಲ್ಲಿ ಅಡಿಗೆ ಇಟ್ಟುಕೊಳ್ಳೋದು.
ಸರಳವಾದ ಗುಡಿಸಲು, ಬಿದಿರಿನ ಕಂಬ, ಮರದ ಟೊಂಗೆ, ಸೊಪ್ಪಿನ ಹಾಸುದು ಚಾವಣಿಗೆ, ರೂಪಿಂಗ್ ವಾಸ್ ಡನ್ ಬೈ ಗ್ರಾಸ್, ಪಾಮ್ ಟ್ರೀಸ್. ಅರಣ್ಯದಲ್ಲಿ ತಾಳೆ ವೃಕ್ಷಗಳು ಬೆಳೀತಿದ್ವು, ತಾಳೆ ಗರಿಯನ್ನು ಹಾಕೊಳ್ತಿದ್ರು, ಹುಲ್ಲಿನ ಚಾವಣಿ ಮಾಡುತ್ತಿದ್ರು. ಕಂಬ ಏನು? ಬಿದಿರಿನ ಕಂಬ, ಮರದ ಕಂಬ, ಮರದ ಎಳೆ, ಹುಲ್ಲಿನ ಚಾವಣಿ, ತಾಳೆ ಗರಿಯ ಚಾವಣಿ. ಅಷ್ಟು ಸಿಂಪಲ್ ಆದ ಹೌಸ್ಗಳಿತ್ತು. ಕೆಲವೊಂದು ಚಳಿ ಬೀಳುವಂತಹ ಪ್ರದೇಶದಲ್ಲಿ ಪ್ರಾಣಿಗಳ ಚರ್ಮವನ್ನು ಹಾಸಿಗೆ ಬಳಸ್ತಿದ್ರು, ಹಾಸಿಕೊಳ್ಳಿಕ್ಕೆ ಚರ್ಮದ ಬಳಕೆ ಇತ್ತು, ಚರ್ಮದ ಉಡುಪುಗಳು ಬಳಕೆ ಇತ್ತು. ಚರ್ಮಾಂಬರಧಾರಿಗಳೆಲ್ಲ ನಾವು ನೋಡ್ತೇವೆ, ಗಜ ಚರ್ಮಾಂಬರ ಅಂತ ನಾವು ಕೇಳ್ತೇವೆ. ಆವಾಗ ಪ್ರಾಣಿಗಳ ಚರ್ಮವನ್ನು ಕೂಡ ಬಟ್ಟೆಗೆ ಬಳಸ್ತಿದ್ರು. ಡ್ರೆಸ್ ಅಂದರೆ ಅದೇ ಇತ್ತು. ಆ ರೀತಿ ಸರಳವಾದ ಗುಡಿಸಲು, ಸರಳವಾದ ವಸತಿ. ಸೆಟಲ್ಮೆಂಟ್ಸ್ ಆರ್ ವೆರಿ ಸಿಂಪಲ್. ಸೆಟಲ್ಮೆಂಟ್ಸ್ ಆರ್ ಮೇಡ್ ಅಪ್ ಆಫ್ ಟ್ರೀಸ್ ಅಂಡ್ ಲೀವ್ಸ್, ಗ್ರಾಸ್, ಅದು ಬಳಕೆ ಇತ್ತು. ಈಗಲೂ ಕೂಡ ನಾವು ಹಳ್ಳಿಯಲ್ಲಿ ತೆಂಗಿನ ಸೋಗೆಯನ್ನು ಹೊರಗಡೆ ಹಾಕಬೇಕು ಅಂತಾರೆ. ರೂಪಿಗೆ ತೆಂಗಿನ ಗರಿ ಬಳಕೆ ಇದೆ, ತಾಳೆ ಗರಿ ಬಳಕೆ ಇದೆ. ಆ ರೀತಿ ಸರಳವಾದಂಥ ಬಳಕೆ ಇತ್ತು. ಕಾಂಪೋಸ್, ಬಿದಿರಿನ ಬಳಕೆ ಇತ್ತು. ಆಲ್ ಆರ್ ಫ್ರಮ್ ಪ್ರೊಡಕ್ಷನ್ ಬೈ ನೇಚರ್. ಇವೆಲ್ಲ ಎಲ್ಲಿಂದ ಸಿಗ್ತಿತ್ತು? ನಿಸರ್ಗದಿಂದ ಸಿಗ್ತಿತ್ತು. ಈ ಮನೆಯ ನಿರ್ಮಾಣದ ಸರಕುಗಳು ಅಥವಾ ಗುಡಿಸಿನ ನಿರ್ಮಾಣದ ವಸ್ತುಗಳು ಅವು ನೇರವಾಗಿ ನಿಸರ್ಗದಿಂದ ಸಿಗ್ತಿತ್ತು. ಫಾರೆಸ್ಟ್ ಪ್ರೊವೈಡ್ಸ್ ವುಡ್, ಲೀವ್ಸ್ ಫಾರ್ ಫ್ಯೂಯಲ್. ಫಾರೆಸ್ಟ್ ಪ್ರೊವೈಡ್ಸ್ ವುಡ್ ಫಾರ್ ಲೀವ್ಸ್ ಅಂಡ್ ಫಾರ್ ಫ್ಯೂಯಲ್. ಮೊದಲಿಗೆ ಆಹಾರವನ್ನು ಹಸಿಯಾಗಿ ತಿಂತಿದ್ರು. ಗಡ್ಡೆ ಗೆಣಸುಗಳನ್ನು ಹಸಿಯಾಗಿ ತಿನ್ನೋದು, ಮಾಂಸವನ್ನು ಹಸಿಯಾಗಿ ತಿನ್ನೋದು, ನಂತರ ಬೇಯಿಸುವುದು ಕಲಿತಾರೆ. ಮೆಂತೆಯನ್ನು ಕಂಡುಹಿಡಿದ ಮೇಲೆ ಬೇಯಿಸುವುದು ಹೇಗೆ? ಹೌ ಟು ಕುಕ್ ದಿ ಫುಡ್, ಹೌ ಟು ಕುಕ್ ದ ನಟ್ಸ್ ಅಂಡ್ ಫ್ರೂಟ್ಸ್ ಆರ್ ದಿ ವೆಜಿಟೇಬಲ್ಸ್ ಬೈ ದ ಯೂಸ್ ಆಫ್ ವುಡ್. ಉರುವಲ ಕಟ್ಟಿಗೆ, ಫೈರ್ ವುಡ್, ಕಟ್ಟಿಗೆಯನ್ನು ಉರಿಸಿ ಬೇಯಿಸ್ತಿದ್ರು. ಕಟ್ಟಿಗೆಯನ್ನು ಉರಿಸಿ ಚಳಿ ಪ್ರದೇಶದಲ್ಲಿ ಉಷ್ಣತೆಯನ್ನು ಪಡೆದಿದ್ದು, ಚಳಿಯನ್ನು ನೀರನ್ನು ಕಾಯಿಸಿಕೊಳ್ಳುವುದು. ವುಡ್ ವಾಸ್ ಯೂಸ್ಡ್ ಆಸ್ ಫ್ಯೂಯಲ್. ಲೀವ್ಸ್, ಒಣ ಎಲೆಗಳು, ಡ್ರೈ ಲೀವ್ಸ್ ವರ್ ಯೂಸ್ಡ್ ಆಸ್ ಫ್ಯೂಯಲ್. ಮತ್ತೆ ರೋಗಗಳು ಬಂದರೆ ಮೆಡಿಸಿನ್ನು. ಆದಿಮಾನವರು, ಬುಡಕಟ್ಟು ಜನಾಂಗದವರು ರೋಗಗಳ ಬಾಧೆ ಇತ್ತು. ಪ್ರಿಮಿಟಿವ್ ಪೀಪಲ್ ಆರ್ ಟ್ರೈಬಲ್ ಪೀಪಲ್ ಆರ್ ಆಲ್ಸೋ ಸಫರಿಂಗ್ ಫ್ರಮ್ ವೇರಿಯಸ್ ಡಿಸೀಸಸ್. ಅವರಿಗೆ ರೋಗಗಳು ಬರ್ತಿತ್ತು, ಗಾಯಗಳಾಗ್ತಿತ್ತು. ಆವಾಗ ಹರ್ಬ್ಸ್ ಅಂಡ್ ರೂಟ್ಸ್ ಆರ್ ಯೂಸ್ಡ್ ಆಸ್ ಮೆಡಿಸಿನ್. ಎಲೆ, ಸೊಪ್ಪು, ಬೇರು ಇದನ್ನೆಲ್ಲ ಔಷಧಿಯಾಗಿ ಬಳಕೆ ಮಾಡ್ತಿದ್ರು. ಸಸ್ಯಗಳು, ವನೌಷಧಗಳು ಅಥವಾ ಈಗಿನ ಆಯುರ್ವೇದ ಔಷಧಗಳು, ಹರ್ಬಲ್ ಮೆಡಿಸಿನ್ ಇವೆಲ್ಲ ಸಸ್ಯಗಳಿಂದ ಪಡಿತಿದ್ರು. ಯಾವುದೋ ಸಸ್ಯದ ಬೇರು, ಎಲೆ, ಅದರ ತೊಗಟೆ, ಅದರ ಹಣ್ಣು, ಅದರ ಬೀಜ, ಒಂದೇ ಸಸ್ಯದ ಈ ಎಲ್ಲ ಭಾಗಗಳು ಬೇರೆ ಬೇರೆ ರೋಗಗಳಿಗೆ ಔಷಧಿಯಾಗಿ ಬಳಕೆ ಆಗ್ತಾ ಇತ್ತು. ಆ ರೀತಿ ವನೌಷಧಿಗಳ ಬಳಕೆ ಇತ್ತು. ಹರ್ಬಲ್ ಮೆಡಿಸಿನ್ಸ್, ಪ್ಲಾಂಟ್ಸ್ ವರ್ ಯೂಸ್ಡ್ ಫಾರ್ ಮೆಡಿಸಿನ್. ಬೀಜವನ್ನು ಹಿಂಡಿ ಎಣ್ಣೆಯನ್ನು ತೆಗೆದಿದ್ರು. ತೈಲಗಳ ಬಳಕೆ ಇತ್ತು. ಆರ್ ದಿ ಪ್ರಿಮಿಟಿವ್ ಪೀಪಲ್ ಹ್ಯಾಡ್ ಟು ಕಾಂಪಿಟ್ ಇನ್ ದ ನೇಚರ್ ವಿತ್ ಎನ್ವಿರಾನ್ಮೆಂಟ್. ಅವ್ರೇನ್ ಮಾಡಬೇಕಿತ್ತು? ನಿಸರ್ಗದೊಂದಿಗೆ ಸಂಘರ್ಷ ಇತ್ತು. ಗಾಳಿ, ಮಳೆ, ಬಿಸಿಲು, ವನ್ಯಪ್ರಾಣಿಗಳು ಇವುಗಳಿಂದ ರಕ್ಷಣೆ ಪಡಬೇಕಿತ್ತು. ದೇ ಹ್ಯಾವ್ ಟು ಸ್ಟ್ರಗಲ್ ಇನ್ ದ ನೇಚರ್. ದೇ ಹ್ಯಾವ್ ಟು ಫೈಟ್ ವಿತ್ ದ ವೈಲ್ಡ್ ಅನಿಮಲ್ಸ್. ದೇ ಹ್ಯಾವ್ ಟು ಪ್ರೊಟೆಕ್ಟ್ ಫ್ರಮ್ ದ ವೈಲ್ಡ್ ಅನಿಮಲ್ಸ್. ಅವುಗಳಿಂದ ರಕ್ಷಣೆ ಪಡಿಬೇಕಲ್ಲ. ಎಲ್ಲ ನೈಸರ್ಗಿಕವಾಗಿ ಪಡಿತಿದ್ರು. ದೇ ಗೆಟ್ ದಿ ಫುಡ್ ಫ್ರಮ್ ದ ನೇಚರ್. ದೇ ವಾಂಟೆಡ್ ಹಿಯರ್ ಅಂಡ್ ದೇರ್. ಅರಣ್ಯದಲ್ಲಿ ಅಲೆದಾಡುತ್ತಿದ್ರು. ಹಣ್ಣಾಂಬರ ಸಂಗ್ರಹಣೆ ಮಾಡೋದು, ಹುಡುಗಾದ್ರೆ ಗಡ್ಡೆ ಗೆಣಸು ಸಂಗ್ರಹಣೆ ಮಾಡೋದು, ಈ ರೀತಿಯಾಗಿ ನೇಚರಿಂದನೇ ಎಲ್ಲವನ್ನು ಪಡೀತಿದ್ರು. ಫುಡ್ ಗ್ಯಾದರಿಂಗ್ ವಾಸ್ ಮೋಸ್ಟ್ಲಿ ಪ್ರಾಕ್ಟೀಸ್ಡ್ ಇನ್ ಟ್ರಾಪಿಕಲ್ ಏರಿಯಾ. ಉಷ್ಣವಲಯ ಇದೆಯಲ್ಲ, ಟ್ರಾಪಿಕಲ್ ಬೆಲ್ಟ್ ಅಂದರೆ ಉಷ್ಣವಲಯ, ಟೆಂಪರೇಚರ್ ಇಸ್
tropical area where rainfall and temperature is high. Vast forest area ಇತ್ತು, ಬೇಕಾದಷ್ಟು ಅರಣ್ಯಗಳು. ಪುಡಿಗಾಯ್ದ್ರಿಗೆ ಮಾಡ್ತಿದ್ರು. ಪುಡಿಗಾಯ್ದ್ರಿಗೆ ಡಸ್ ನಾಟ್ ರಿಕ್ವೈರ್ ಎನಿ ಸ್ಪೆಷಲ್ ಸ್ಕಿಲ್. ಪುಡಿಗಾಯ್ದ್ರಿಗೆ ಇದೆಯಲ್ಲ, ವಿಶೇಷ ಕೌಶಲ್ಯ ಏನೂ ಇರಲಿಲ್ಲ, ಸರಳ. ಅವರಿಗೆ ಈಗ ತಲೆಮಾರಿನಿಂದ ಬರ್ತಿತ್ತು, ಬೇರೆ ಹಿರಿಯರು ಮಾಡೋದನ್ನು ನೋಡ್ತಿದ್ರು. ಸರಳವಾದ ವಿದ್ಯೆ ಅದು, ವಿಶೇಷ ಕೌಶಲ್ಯವೋ ತರಬೇತಿಯೋ ಏನೂ ಇರಲಿಲ್ಲ. ಆ ರೀತಿ ಪುಡಿಗಾಯ್ದ್ರಿಗೆ ಇತ್ತು. ಅಡವಿಯಲ್ಲೇ ಒಂದು ಪ್ರಿಮಿಟಿವ್ ಪೀಪಲ್ ಆಫ್ ಪ್ರಾಕ್ಟೀಸ್ ಪುಡಿಗಾಯ್ದ್ರಿಗೆ. ನೆಕ್ಸ್ಟ್ ಕಮ್ ಹಂಟಿಂಗ್, ಬೇಟೆಗಾರಿಕೆ. ಬೇಟೆಗಾರಿಕೆ ಬಂತು. ಬರೇ ಗಡ್ಡೆ ಗೆಣಸು ಸೊಪ್ಪು ಸದೆ ತಿಂದ್ಕೊಂಡು ಎಷ್ಟು ವರ್ಷ ಬದುಕುವುದು, ಅದು ಖಾಲಿಯಾಗುತ್ತಲ್ಲ. ಮಾಂಸದ ರುಚಿಯನ್ನು ನೋಡಿದ ಮನುಷ್ಯ. ಈ ಟೇಸ್ಟೆಡ್ ಫ್ಲೆಶ್, ಮೀಟ್. ಪ್ರಾಣಿಗಳನ್ನು ತಿನ್ಬಹುದು, ಪಕ್ಷಿಗಳನ್ನು ತಿನ್ಬಹುದು, ಇದನ್ನು ಕಂಡು ಹಿಡಿದ. ಹಂಟಿಂಗ್ ಸ್ಟಾರ್ಟ್ ಆಯಿತು. ಅರಣ್ಯದಲ್ಲಿ ಬೇಕಾದಷ್ಟು ವೈಲ್ಡ್ ಅನಿಮಲ್ಗಳಿತ್ತು. Hunting was practiced mainly in the Amazon basin. Amazon ಕೊಳ್ಳದಲ್ಲಿ Red Indians, they practiced hunting. Red Indians of Amazon basin practiced hunting. Pygmies of Congo basin, Zaire, they practiced hunting. Semans of Malaysia, Malaysiaದ ಸೆಮಾಮ್ ಜನಾಂಗದವರು. Bushman of Kalahari desert, ಕಲಾರಿ ಮರುಭೂಮಿಯ ಬುಷ್ಮನ್ ಜನಾಂಗದವರು. ಬೆಡಾಯಿನ್ಸ್ ಆಫ್ ಸಹಾರಾ ಡೆಸರ್ಟ್, ಸಹಾರಾ ಮರುಭೂಮಿಯ ಬೆಡಾಯಿನ್ಸ್ಗಳು. ಮತ್ತು ಚಳಿ ಹಿಮ ಬೀಳುವ ಶೀತ ಪ್ರದೇಶ ಕಂಡ್ರಾ ರೀಜನ್. ಎಸ್ಕಿಮೋಸ್ ಮತ್ತು ಲ್ಯಾಬ್ಸ್, ಎಸ್ಕಿಮೋ ಮತ್ತು ಲ್ಯಾಬ್ ಜನಾಂಗದವರು. ಅವರು ಬೇಟೆಗಾರಿಕೆಯನ್ನು ರೂಢಿ ಮಾಡಿಕೊಂಡಿದ್ರು. ಬೇಟೆಯಿಂದಲೇ ಆಹಾರವನ್ನು ಪಡೆಯುತ್ತಿದ್ದರು. ಆಹಾರವನ್ನು ಬೇಟೆಯಿಂದ ಪಡೆಯುವುದು, ಆಹಾರ ಸಂಗ್ರಹಣೆಗೆ ಬೇಕಾದಂತಹ ಆಯುಧಗಳನ್ನು ಪ್ರಾಣಿಗಳ ಏರುವಿನಿಂದ ಪಡೆಯುವುದು, ತಮ್ಮ ಗುಡಿಸಲಿಗೆ ಬೇಕಾದಂಥ ಚರ್ಮವನ್ನು ಬೇಟೆಯ ಪ್ರಾಣಿಯಿಂದ ಪಡೆಯುವುದು, ಗುಡಿಸಲಿಗೆ ಬೇಕಾದಂಥ ಚರ್ಮವನ್ನು ಬೇಟೆಯ ಪ್ರಾಣಿಯಿಂದ ಪಡೆಯುತ್ತಿದ್ದರು. The primitive people or the tribal people practiced hunting to fulfill the basic requirement of food and shelter and dress. ಪ್ರಾಣಿಗಳ ಚರ್ಮ, ಮೂಳೆ ಇದೆಲ್ಲ ಬಳಕೆ ಆಗ್ತಾ ಇತ್ತು. ಮಾಂಸವನ್ನು ತಿಂದರು, ಮೂಳೆಯನ್ನು ಬಳಕೆ ಆಯುಧಕ್ಕೆ ಬಳಕೆ ಮಾಡಿಕೊಂಡ್ರು, ಚರ್ಮವನ್ನು ಡ್ರೆಸ್ ಮಾಡಿಕೊಂಡ್ರು, ಹಾಸಲಿಕ್ಕೆ ಹೊದಲಿಕ್ಕೆ ಮಾಡಿಕೊಂಡ್ರು. ಆ ರೀತಿ ಪ್ರಾಣಿಗಳ ಬಳಕೆ ಇತ್ತು. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಹಂಟಿಂಗ್? ಅಡ್ವಾಂಟೇಜಸ್ ಆರ್ ಫಾರ್ ಫುಡ್. ಅನಿಮಲ್, ಪ್ರಾಣಿಗಳು, ಜಿಂಕೆ, ರ್ಯಾಬಿಟ್, ಮೊಲ, ಡಕ್, ಬಾತುಕೋಳಿ, ಸ್ಕ್ವಿರಲ್ಸ್, ಅಳಿಲು. Primitive people or tribal people, they used to eat animals like deer, rabbit, duck, squirrels. ಜಿಂಕೆ, ಅಳಿಲು, ಮೊಲ, ಬಾತುಕೋಳಿ ಇದನ್ನು ತಿಂತಿದ್ರು. These animals also provide clothing and shelter to tribal people. ಪ್ರಾಣಿಗಳ ಚರ್ಮ ಕ್ಲಾತಿಂಗಿಗೆ ಬಳಕೆ ಆಯಿತು, ಚರ್ಮ ಗುಡಿಸಲಿಗೆ ಬಳಕೆ ಆಯಿತು. ಮತ್ತು ಅವುಗಳ ಕೂದಲು, ಕುರಿಯ ಕೂದಲಿರಬಹುದು, ಹಿಮ ಪ್ರಾಣಿಗಳ ಕೂದಲಿರಬಹುದು. ಇಟ್ ಈಸ್ ಯೂಸ್ಡ್ ಆಸ್ ಬ್ಲ್ಯಾಂಕೆಟ್, ಹಾಸ್ತಿಕೆ ಹೊಲಿಗೆ. ಅವುಗಳ ದಪ್ಪ ಉಣ್ಣೆ ಬಟ್ಟೆಯನ್ನು ಬಳಕೆ ಮಾಡಿಕೊಂಡ್ರು. ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಹಂಟಿಂಗ್? ಬೇಟೆಗಾರಿಕೆಯಿಂದ ಸಮಸ್ಯೆ ಏನಾಯಿತು? Hunting, entire communities of certain animal lead to extinct of the animals. ನಿರಂತರ ಬೇಟೆಯಿಂದ ಏನಾಯಿತು? ಕೆಲವೊಂದು ಪ್ರಾಣಿಗಳು ಅಳಿದು ಹೋದವು. ಉದಾಹರಣೆಗೆ ತೋಳಗಳು, ವೂಲ್ಸ್. ಅತಿಯಾದ ಬೇಟೆಯಿಂದ ತೋಳಗಳ ನಾಶ ಆದವು. ಆ ಪ್ರಭೇದಗಳೇ ಅಳಿದು ಹೋದವು, ಎಕ್ಸ್ಟಿಂಕ್ಟ್ ಆಗೋಯ್ತು, ಅದು ನಾಶ ಆಗೋಯ್ತು. ವೇಲ್ಸ್, ತಿಮಿಂಗಿಲಗಳು, ಸಮುದ್ರದಲ್ಲಿ ಅತಿಯಾದ ತಿಮಿಂಗಿಲನ್ನ ಬೇಟೆಯಾಡಿ ತಿಮಿಂಗಿಲಗಳು ಕೂಡ ಅಳಿವಿಂಚಿನ ಹೋದವು. ವೇಲ್ಸ್, ಟೈಗರ್ಸ್, ಹುಲಿಗಳನ್ನು ಬೇಟೆಯಾಡ್ತಾ ಇದ್ದರು.
hunting tigers to get their meat, nails, skin. ಹುಲಿಗಳ ಬೇಟೆ ಮಾಂಸಕ್ಕೆ, ಚರ್ಮಕ್ಕೆ, ಗುರಿಗೆ, ಅದರ ಅತಿಯಾದ ಬೇಟೆಯಿಂದ ಹುಲಿಗಳ ನಾಶ ಆದವು. ಇನ್ನು ಅನೇಕ ಪ್ರಾಣಿಗಳು ನಾಶ ಆಗಿರೋದು, ದೇ ಬಿಕಮ್ ಎಕ್ಸ್ಟಿಂಕ್ಟ್, ಎಂಡೇಂಜರ್ಡ್ ಸ್ಪೀಸೀಸ್ ಆಗೋದು, ಅಳಿವಿನಂಚಿಗೆ ಹೋದವು. ಹಂಟಿಂಗ್ ಆಫ್ marine life or the aquatic elements and plants led to decrease in the balance of oxygen. ಸಮುದ್ರದಲ್ಲಿ, ಸರೋವರಗಳಲ್ಲಿ, ಅರಣ್ಯದಲ್ಲಿ ಹರಿಯುವಂಥ ನದಿಗಳಲ್ಲಿ ಇಲ್ಲಿ ಬೇಟೆಯಾಡಿದರು, ಮೀನನ್ನು ಹಿಡಿದರು, ಜಲೀಯ ಸಸ್ಯಗಳನ್ನು ಬಳಕೆ ಮಾಡಿದರು. ಮರೈನ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಆರ್ ಯೂಸ್ಡ್ ಆಸ್ ಫುಡ್ ಅಂಡ್ ಅವು ಕೂಡ ಅಳಿವಿಗೆ ಹೋದವು. ಮರೈನ್ ಪ್ಲಾಂಟ್ಸ್ ಕಮ್ಮಿ ಆಯಿತು, ಅನಿಮಲ್ಸ್ ಕಮ್ಮಿ ಆಯಿತು. ಇಟ್ ಲೀಡ್ಸ್ ಟು ಡಿಕ್ರೀಸ್ ಇನ್ ಆಕ್ಸಿಜನ್ ಲೆವೆಲ್. ಸಮುದ್ರದಲ್ಲಿ ಅಥವಾ ಜಲಸ್ವರೂಪಗಳಲ್ಲೂ ಕೂಡ ಅಲ್ಲಿನ ಜಲಚರಗಳು, ಸಸ್ಯಗಳು ಜೀವಂತ ಇರಲಿಕ್ಕೆ ಆಕ್ಸಿಜನ್ ಬೇಕು. ಅಲ್ಲಿಂದ ಆಕ್ಸಿಜನ್ ಕಮ್ಮಿ ಆದ್ರೂ ಕೂಡ ಲೈಫ್ ಇರೋದಿಲ್ಲ. ಓವರ್ ಹಂಟಿಂಗ್ ಆರ್ ಎಕ್ಸೆಸ್ ಹಂಟಿಂಗ್ ಲೆಡ್ ಟು ಶಾರ್ಟೇಜ್ ಆಫ್ ಆಕ್ಸಿಜನ್, ಆಮ್ಲಜನಕದ ಕೊರತೆಗೆ ಕಾರಣ ಆಯಿತು. ಆ ರೀತಿ ಏನಾಯಿತು, ಹಂಟಿಂಗ್ನಿಂದ ಪ್ರಾಣಿಗಳು, ಸಸ್ಯಗಳು ಎಲ್ಲ ಅಳಿವಿನಂಚಿಗೆ ಹೋದವು. ಅರಣ್ಯಗಳಿಗೂ ಪ್ರಾಣಿಗಳಿಗೂ ಪರಸ್ಪರ ಸಂಬಂಧ ಇದೆ, ಅವು ಒಂದನ್ನೊಂದು ಬಿಟ್ಟಿಲ್ಲ. ಹೀಗಾಗಿ ಏನಾಯಿತು, ಬೇಟೆಗಾರಿಕೆಯಿಂದ ಎಷ್ಟೋ ಪ್ರಾಣಿಗಳು ಅಳಿದು ಹೋದವು. ಎಕಾಲಜಿಕಲ್ ಇಂಬ್ಯಾಲೆನ್ಸ್ ಆಗಿರ್ತಾರೆ, ಪರಿಸರ ಅಸಮತೋಲನ. ಆ ರೀತಿ ಜೀವನ ಆವಾಗ ಕಂಡು ಬಂದಿತ್ತು. ಈಗ ಹಂಟಿಂಗ್ ಅನ್ನು ಬ್ಯಾನ್ ಮಾಡಿದ್ದಾರೆ. ನಾವು ಹಂಟಿಂಗ್ ಇಸ್ ಬ್ಯಾನ್, ಹಂಟಿಂಗ್ ಕೆನಾಟ್ ಬಿ ಪ್ರಾಕ್ಟಿಸ್, ಇಟ್ ಈಸ್ ಪ್ರೈವೇಟೆಡ್, ಇಟ್ ಈಸ್ ಅಫೆನ್ಸ್. ಈಗ ಬೇಟೆ ಆಡುವುದು ನಿಷಿದ್ಧ, ಬೇಟೆ ಆಡಿದ್ರೆ ಶಿಕ್ಷೆ ಆಗ್ತದೆ. ವೈಲ್ಡ್ ಅನಿಮಲ್ ಅಂತೂ ಬೇಟೆ ಆಡುವಾಗ ಇಲ್ಲ. ಹಂಟಿಂಗ್ ಆಫ್ ವೈಲ್ಡ್ ಅನಿಮಲ್ ಇಸ್ ಸ್ಟ್ರಿಕ್ಟ್ಲಿ ಪ್ರೈವೇಟೆಡ್ ಬೈ ವೇರಿಯಸ್ ಆಕ್ಟ್ಸ್, ಬೈ ವೇರಿಯಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಟು ಅವಾಯ್ಡ್ ಎಕ್ಸ್ಟಿಂಕ್ಷನ್ ಆಫ್ ಪ್ಲಾಂಟ್ಸ್ ಅನಿಮಲ್ಸ್. ಯಾಕೆ ಬೇಟೆಯನ್ನು ನಿಷೇಧ ಮಾಡಿದರು? ಅಳಿವಿನಂಚಿನ ಪ್ರಭೇದವನ್ನು ತಡೆಯಬೇಕು, ಅವುಗಳನ್ನು ಉಳಿಸಿಕೊಳ್ಳಬೇಕು, ಎಕಾಲಜಿಕಲ್ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಳ್ಳಬೇಕು ಅನ್ನೋ ಕಾರಣದಿಂದ ಹಂಟಿಂಗ್ ಅನ್ನು ಬ್ಯಾನ್ ಮಾಡಿದ್ದಾರೆ. ಈ ರೀತಿ ಏನಾಯಿತು, ಮೊದಲಿಗೆ ಫುಡ್ ಗ್ಯಾದರಿಂಗ್ ಬಂತು, ಹಂಟಿಂಗ್ ಬಂತು, ನಂತರ ಮರ ಕಡಿಯಲಿಕ್ಕೆ ಶುರು ಮಾಡಿದರು. ಲಂಬರಿಂಗ್, ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸುವುದು, ಮರ ಲಂಬರಿಂಗ್. ದಿ ಪ್ರಾಕ್ಟೀಸ್ ಲಂಬರಿಂಗ್. Traditionally, lumbering is an act of gathering forest products for livelihood of man. Lumbering nearby forest, collecting various products of forest, obtaining fruits as food, or cutting down the trees. ಮರ ಕಡಿಯುವುದು, ಅರಣ್ಯದಲ್ಲಿ ಕಂಡುಬರುವಂತಹ ಗಿಡ ಮರಗಳನ್ನು ಕಡಿಯುವುದು, ಕಟಿಂಗ್ ಆಫ್ ದಿ ಟ್ರೀಸ್. ಪ್ಲಾಂಟಿಂಗ್ ಆಫ್ ನ್ಯೂ ಟ್ರೀಸ್, ಅರಣ್ಯದಲ್ಲಿರುವಂತಹ ಮರಗಳನ್ನು ಕಡಿಯುವುದು, ಅದನ್ನು ಬೇರೆ ಬೇರೆ ಬಳಕೆ ಮಾಡುವುದು, ಉರುವಲಿಗೋ, ಕಟ್ಟಡ ನಿರ್ಮಾಣಕ್ಕೋ ನಾನಾ ರೀತಿಯಲ್ಲಿ ಬಳಕೆ ಮಾಡ್ತಾರೆ. ಆ ನಂತರ ಕೃತ್ರಿಮವಾಗಿ ಪ್ಲಾಂಟೇಶನ್ ಅನ್ನು ನಿರ್ಮಾಣ ಮಾಡುವುದು, ನೆಡುತೋಪುಗಳನ್ನು ನೆಟ್ಟು ಬೆಳೆಸುವುದು. ಪ್ಲಾಂಟಿಂಗ್ ಆಫ್ ಕ್ರಾಪ್ಸ್, ಟ್ರೀಸ್, ಪ್ರೊಟೆಕ್ಟಿಂಗ್ ಫ್ರಮ್ ಡಿಸೀಸಸ್. ಅರಣ್ಯ ಇಲಾಖೆಯವರು ನೆಡುತೋಪನ್ನು ಮಾಡಿದರೆ ಅದಕ್ಕೆ ಔಷಧಿಯನ್ನು ಹೊಡಿತಾರೆ. ಲಂಬರಿಂಗ್ ಈಸ್ ಪ್ರಾಕ್ಟೀಸಿಂಗ್ ಇನ್ ಟು ಟೈಪ್. ಲಂಬರಿಂಗ್ ಇನ್ ಟೆಂಪರೇಟ್ ಏರಿಯಾ, ಲಂಬರಿಂಗ್ ಇನ್ ಟ್ರಾಪಿಕಲ್ ಏರಿಯಾ. ಉಷ್ಣವಲಯದಲ್ಲಿ ಅರಣ್ಯಗಾರಿಕೆ ಇದೆ, ಸಮಶೀತೋಷ್ಣ ವಲಯದಲ್ಲಿ ಅರಣ್ಯಗಾರಿಕೆ ಇದೆ. ಈಗ ಸಮಶೀತೋಷ್ಣ ವಲಯದಲ್ಲಿ ಅರಣ್ಯಗಾರಿಕೆ ಹೆಚ್ಚು. Lumbering is more in temperate area because temperate forests are covered by coniferous trees. ಈ ಸಮಶೀತೋಷ್ಣ ವಲಯದ ಕಾಡುಗಳಿವೆಯಲ್ಲ, ಉದಾಹರಣೆಗೆ ಕೆನಡಾ, ಸ್ವೀಡನ್, ರಷ್ಯಾ, ಫಿನ್ಲ್ಯಾಂಡ್, ನಾರ್ವೆ, ಈ ಸಮಶೀತೋಷ್ಣ ವಲಯದ ಅರಣ್ಯಗಳಲ್ಲಿ 50 to 60% is covered by coniferous trees. ಒಂದೇ ರೀತಿಯ ಮರಗಳಿರ್ತವೆ coniferous tree. ಅರಣ್ಯಗಾರಿಕೆ ಸುಲಭ, ಮಿಕ್ಸ್ಡ್ ಫಾರೆಸ್ಟ್ ಇರುವುದಿಲ್ಲ. ಸಿಂಗಲ್ ವೆರೈಟಿ ಆಫ್ ಟ್ರೀಸ್
ಕನ್ವೀನಿಯಂಟ್ ಟು ಲಂಬರಿಂಗ್. ಒಂದೇ ಜಾತಿಯ ಮರಗಳಿದ್ರೆ ಲಂಬರಿಂಗ್ ಇಸ್ ಕನ್ವೀನಿಯಂಟ್. ಮತ್ತೆ ಅಲ್ಲಿ ಆ ಟ್ರೀಸ್ ಏನಿದೆ ಸಾಫ್ಟ್ ವುಡ್, ಫೈಬ್ರಸ್ ವುಡ್, ಕಾನಿಫರಸ್ and other trees are used as paper for the production of paper, buildings. So lumbering is more in temperate area. And modern scientific technology is used in temperate area. Temperate countries ಏನಿದೆ Norway, Sweden, Finland, Russia, Canada, they are developed countries. They are using modern technology for lumbering. ಕಟಿಂಗ್ ಮಿಷನ್ಗಳನ್ನು ಬಳಕೆ ಮಾಡ್ತಾರೆ. ಅವುಗಳಿಂದಲೇ ಅರಣ್ಯಗಾರಿಕೆ ಅಭಿವೃದ್ಧಿ ಆಗಿದೆ. ಮತ್ತೆ ನಿಯರ್ ಬೈ ಫ್ಯಾಕ್ಟ್ರಿಗಳಿವೆ. ಫ್ಯಾಕ್ಟ್ರೀಸ್ ಆರ್ ಲೊಕೇಟೆಡ್ ನಿಯರ್ ಬೈ ಟೆಂಪರೇಟ್ ಫಾರೆಸ್ಟ್. ಪೇಪರ್ ಇಂಡಸ್ಟ್ರಿ ಇರ್ಬೋದು, ಫರ್ನಿಚರ್ ಇಂಡಸ್ಟ್ರಿ ಇರ್ಬೋದು, ಟಿಂಬರ್ ಫ್ಯಾಕ್ಟ್ರಿಗಳಿರ್ಬೋದು. ದೇ ಆರ್ ಲೊಕೇಟೆಡ್ ನಿಯರ್ ದಿ ಫಾರೆಸ್ಟ್. ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಅಡೆಕ್ವೇಟ್. ಸಾಕಷ್ಟು ರಸ್ತೆ ಸಾರಿಗೆ, ರೈಲ್ವೆ ಸೌಲಭ್ಯ ಇದೆ. ಹೀಗಾಗಿ ಅರಣ್ಯಗಾರಿಕೆಯಿಂದ ಬಂದ ಉತ್ಪನ್ನಗಳನ್ನು ಸಾಗಿಸುವುದು ಅವರಿಗೆ ಸುಲಭ. ಲಂಬರಿಂಗ್ ಇನ್ ಟ್ರಾಪಿಕಲ್ ಫಾರೆಸ್ಟ್ ಈಸ್ ನಾಟ್ ಡೆವಲಪ್ಡ್. ಉಷ್ಣವಲಯದಲ್ಲಿ ಅರಣ್ಯಗಾರಿಕೆ ಅಷ್ಟೊಂದು ಡೆವಲಪ್ ಆಗಿಲ್ಲ. ಯಾಕೆಂದರೆ ಮಿಕ್ಸ್ಡ್ ಫಾರೆಸ್ಟ್. ಉಷ್ಣವಲಯದ ಅರಣ್ಯದಲ್ಲಿ ನಾನಾ ಜಾತಿಯ ಮರಗಳಿರ್ತವೆ, ಒಂದೇ ಜಾತಿಯ ಮರಗಳಿರುವುದಿಲ್ಲ. ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಆರ್ ನಾಟ್ ಅಡೆಕ್ವೇಟ್ ಅಂಡ್ ಡೆವಲಪ್ಡ್. ಉಷ್ಣವಲಯದ ಅರಣ್ಯಗಳು ಅದು ಅನ್ನೀವನ್ ಟೋಪೋಗ್ರಫಿಯಲ್ಲಿ ಕಂಡು ಬರ್ತದೆ. ಪರ್ವತಗಳು, ಗುಡ್ಡಬೆಟ್ಟಗಳು, ನಿತ್ಯಾರಂಭದ ಸಸ್ಯಗಳು, ಮಿಶ್ರ ಅರಣ್ಯ. ಟ್ರಾನ್ಸ್ಪೋರ್ಟೇಷನ್ ಡೆವಲಪ್ ಆಗಲಿಲ್ಲ. ಮತ್ತು ಮಾರ್ಕೆಟ್ ನಿಯರ್ ಬೈ ಇಲ್ಲ. ಮಾರುಕಟ್ಟೆ ಮತ್ತು ಕೈಗಾರಿಕೆಗಳು ಉಷ್ಣವಲಯದ ಅರಣ್ಯದ ಸಮೀಪ ಇಲ್ಲ. ಮತ್ತು ನಾನಾ ಥರದ ರೋಗ ರುಜಿನಗಳು. ಪ್ಲಾಂಟ್ಸ್ ಆರ್ ಆಲ್ಸೋ ಸಫರ್ಡ್ ಫ್ರಮ್ ವೇರಿಯಸ್ ಡಿಸೀಸಸ್. ಮನುಷ್ಯನಿಗಷ್ಟೇ ಕಾಯಿಲೆ ಬರುವುದಿಲ್ಲ, ಮರಗಳಿಗೂ ಬರ್ತದೆ. ಉಷ್ಣವಲಯದ ಅರಣ್ಯದಲ್ಲಿ ಮಳೆ ಮತ್ತು ಉಷ್ಣತೆ ಹೆಚ್ಚಿರುವುದರಿಂದ ಹ್ಯುಮಿಡಿಟಿ, ಅಲ್ಲಿ ರೋಗಗಳು ಹೆಚ್ಚು. ಕೀಟಬಾಧೆ, ರೋಗಬಾಧೆ, ಕ್ರಿಮಿಬಾಧೆ ಹೆಚ್ಚಿರುವುದರಿಂದ ಅಲ್ಲಿ ಮರಗಳು ರೋಗಪೀಡಿತವಾಗಿರುವುದೇ ಹೆಚ್ಚು. ಹೀಗಾಗಿ ಏನಾಗ್ತದೆ, ಲಂಬರಿಂಗ್ ಇಸ್ ನಾಟ್ ಡೆವಲಪ್ಡ್ ಇನ್ ಟ್ರಾಪಿಕಲ್ ಫಾರೆಸ್ಟ್ ಏರಿಯಾ. ಇದಿಷ್ಟು ಲಂಬರಿಂಗ್ ಬಗ್ಗೆ ಇರುವಂಥದ್ದು. ಇವತ್ತಿನ ತರಗತಿಯಲ್ಲಿ ನಾವು ಫುಡ್ ಗ್ಯಾದರಿಂಗ್, ಆನಂತರ ಹಂಟಿಂಗ್ ಮತ್ತು ಲಂಬರಿಂಗ್ ಬಗ್ಗೆ ಕಲಿತಿದ್ದೇವೆ. ಲೆಟ್ ಅಸ್